ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಆಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಾಟಿ ಸ್ಟೈಲ್ ಬಿರಿಯಾನಿ ಪೌಡರ್ನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನೀವೇನಾದ್ರೂ ದೊನ್ನೆ ಬಿರಿಯಾನಿ ಅಥವಾ ನಾಟಿ ಸ್ಟೈಲ್ ಬಿರಿಯಾನಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಈ ತರ ಮನೇಲೇನೆ ಒಂದ್ಸಲಿ ಪೌಡರ್ ಮಾಡಿ ಇಟ್ಕೊಂಡಿರಿ. ನಿಮಗೆ ಯಾವಾಗ ಬೇಕಾವಾಗ ಇದನ್ನ ಹಾಕಿ ನೀವು ಬಿರಿಯಾನಿನ ಮಾಡ್ಕೋಬಹುದು. ತುಂಬಾ ಟೇಸ್ಟ್ ಆಗಿರುತ್ತೆ. ನಾವು ಹೋಟೆಲಲ್ಲಿ ತಿಂದಷ್ಟೇ ಟೇಸ್ಟಿ ಆಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನಿಲ್ಲಿ ಫಸ್ಟ್ ಬಿರಿಯಾನಿ ಮಾಡೋದಕ್ಕೂ ಮುಂಚೆ ಪೌಡರ್ ಮಾಡ್ಕೊಳ್ಳೋದು, ನಾಟಿ ಸ್ಟೈಲ್ ಬಿರಿಯಾನಿ ಪೌಡರ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ಅದಕ್ಕೆ ಬೇಕಾಗಿರೋ ಐಟಮ್ ಬಂದು ಫಸ್ಟ್ ನಾನು ಜೀರಿಗೆ ತಗೊಂಡಿದ್ದೀನಿ 3 ಸ್ಪೂನು, ನೆಕ್ಸ್ಟ್ ಸೋಂಪು ತಗೊಂಡಿದ್ದೀನಿ 1.5 ಸ್ಪೂನು, ಅದಾದ್ಮೇಲೆ ಏಲಕ್ಕಿ 10 ರಿಂದ 12 ತಗೊಂಡಿದ್ದೀನಿ, ಮೆಣಸು 1 ಸ್ಪೂನ್ ತಗೊಂಡಿದ್ದೀನಿ, ಲವಂಗ 10 ತಗೊಂಡಿದ್ದೀನಿ. ಅದಾದ್ಮೇಲೆ ನಿಮ್ಗೆ ಕಾಡು ಏಲಕ್ಕಿ ಅಂತ ಸಿಗುತ್ತೆ, ಅದಿದ್ರೆ ಹಾಕಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಅದೆರಡು ತಗೊಂಡಿದ್ದೀನಿ. ನೆಕ್ಸ್ಟ್ ಧನಿಯಾ 4 ರಿಂದ 5 ಸ್ಪೂನ್ ತಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತೆ ಗುಂಟೂರು ಮೆಣಸಿನ್ಕಾಯಿ ಎರಡೆರಡು ತಗೊಂಡಿದ್ದೀನಿ. ಅದಾದ್ಮೇಲೆ ಮೇಥಿ, ಕಸೂರಿ ಮೇಥಿ ಸಿಗುತ್ತಲ್ಲ, ಅದ್ ತಗೊಂಡಿದ್ದೀನಿ. ನೆಕ್ಸ್ಟ್ ಕಲ್ಲು ಅಂತ ಸಿಗುತ್ತೆ ನಿಮ್ಗೆ, ಅದನ್ನ ತಗೊಂಡಿದ್ದೀನಿ. ಚಕ್ಕೆ 1-2 ತಗೊಂಡಿದ್ದೀನಿ. ಅದಾದ್ಮೇಲೆ ಪಲಾವ್ ಎಲೆ ತಗೊಂಡಿದ್ದೀನಿ, 4 ರಿಂದ 5 ಪಲಾವ್ ಎಲೆ ತಗೊಂಡಿದ್ದೀನಿ. ಅದಾದ್ಮೇಲೆ ಸಾಂಬಾರ್ ಸೊಪ್ಪು ಮೀನ್ಸ್ ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು ಮತ್ತೆ ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ. ನೀವು ಈ ಸೊಪ್ಪನ್ನ ಹುರ್ಕೊಂಡಿದ್ದೀನಿ ನಾನು ಈ ವಿಡಿಯೋದಲ್ಲಿ. ನೀವು ಬೇಕಿದ್ರೆ ಅದನ್ನ ಬಿಸಿಲಲ್ಲಿ ಒಣಗಿಸಿ ಕೂಡ ಇಟ್ಕೋಬಹುದು, ಅದು ಇನ್ನೂ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಇದನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ನಾನಿಲ್ಲಿ ಪ್ಯಾನ್ ಬಿಸಿ ಮಾಡ್ಕೊಂಡು ಅದಕ್ಕೆ ನಾನು ಏನ್ ತೆಗೆದಿಟ್ಕೊಂಡಿದ್ದೆ ಅದರಲ್ಲಿ ಸ್ವಲ್ಪ ಗಟ್ಟಿ ಇರೋ ಐಟಮ್ಸ್ ಎಲ್ಲ ಫಸ್ಟ್ ಹುರ್ಕೋತಿದ್ದೀನಿ. ಏಲಕ್ಕಿ, ಚಕ್ಕೆ ಆ ತರದೆಲ್ಲ ಫಸ್ಟ್ ಹಾಕಿ ಹುರ್ಕೋತಿದ್ದೀನಿ. ಯಾಕಂದ್ರೆ ನಾವೆಲ್ಲನೂ ಒಟ್ಟಿಗೆ ಹಾಕಿದ್ರೆ ಸ್ವಲ್ಪ ಸಣ್ಣ ಇರೋದೆಲ್ಲ ಬೇಗ ಸೀದೋಗ್ಬಿಡುತ್ತೆ, ಇದೆಲ್ಲ ಬೇಯೋದೇ ಇಲ್ಲ. ಅದಕ್ಕೋಸ್ಕರ ನಾನು ಫಸ್ಟ್ ದಪ್ಪಕ್ಕಿರೋ ಐಟಮ್ಗಳೆಲ್ಲಾನು ಹಾಕಿ ಹುರ್ಕೋತಿದ್ದೀನಿ. ಅದಾದ್ಮೇಲೆ ನಾನು ಉಳ್ದಿರೋ ಅಂತ ಜೀರಿಗೆ, ಸೋಂಪು ಆ ತರದೆಲ್ಲ ಹಾಕಿ ಹುರ್ಕೋತಿದ್ದೀನಿ. ಅದಷ್ಟು ಸ್ವಲ್ಪ ಕೆಂಪಗಾಗೋ ಥರ ಹುರ್ಕೊಂಡಾದ್ಮೇಲೆ ಅದನ್ನೊಂದು ಪ್ಲೇಟಿಗೆ ಇಟ್ಟು ನಾವು ತಣ್ಣಗಾಗೋದಕ್ಕೆ ಬಿಡಬೇಕು. ಅದಾದ್ಮೇಲೆ ನಾನು ಇನ್ನೊಂದಷ್ಟು ಮಸಾಲೆ ಐಟಮ್ ಏನ್ ತೆಗೆದಿಟ್ಕೊಂಡಿದ್ದೆ, ಕಸೂರಿ ಮೇಥಿ ಮತ್ತೆ ಕಲ್ಲು ಅಂತ ಹೇಳಿದ್ನಲ್ವಾ, ಅದು ಸ್ವಲ್ಪ ಇದು ತೆಳು ಇರುತ್ತೆ, ನಾವು ಅದರ ಜೊತೆನೆ ಹಾಕಿದ್ರೆ ಅದು ಸೀದೋಗ್ಬಿಡುತ್ತೆ. ಅದಕ್ಕೆ ಸಪ್ರೇಟ್ ಹಾಕಿ ಹುರ್ಕೋತಿದ್ದೀನಿ. ಇದು ಒಂದು ಸ್ವಲ್ಪ ಹೊತ್ತು ಹುರಿದ್ರೆ ಸಾಕು. ಇದು ಹುರ್ಕೊಂಡಾದ್ಮೇಲೆ ನಾನು ಕರ್ಬೇವು, ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಎತ್ತಿಟ್ಕೊಂಡಿದ್ನಲ್ವಾ, ಅದನ್ನ ತುಂಬಾ ಲೋ ಬೀಮಲ್ಲಿ ಮೀನ್ಸ್ ತುಂಬಾ ಚಿಕ್ಕ ಉರಿಲಿಟ್ಟು ಅದನ್ನ ಹುರ್ಕೋಬೇಕು. ಅದು ಕಪ್ಪುಗಾಗ್ಬಾರ್ದು, ಜಸ್ಟ್ ಅದು ಡ್ರೈ ಆದ್ರೆ ಸಾಕು, ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆದ್ರೆ ಸಾಕು. ಹಿಂಗೆ ಮುಟ್ಟಿದ್ರೆ ಪುಡಿ ಪುಡಿ ಆದ್ರೆ ಸಾಕು. ಆತರ ಇದನ್ನ ಹುರ್ಕೋಬೇಕು ನಾವು. ಉರಿಯೋದಕ್ಕಿಂತ ಇದನ್ನ 1-2-3 ದಿನ ಬಿಸಿಲಲ್ಲಿ ಒಣಗಿಸಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಆ ಕಲರ್ ಬ್ಲಾಕ್ ಆಗಲ್ಲ. ನಾನು ಸ್ವಲ್ಪ ಟೈಮ್ ಇರ್ಲಿಲ್ಲ ಅಂದ್ಬಿಟ್ಟು ಇದನ್ನ ಹುರಿದಾಕ್ತಿದ್ದೀನಿ. ನಿಮ್ಗೆ ಏನಾದ್ರು ಟೈಮ್ ಇತ್ತು ಅಂದ್ರೆ ಇದನ್ನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದಾದ್ಮೇಲೆ ಪೌಡರ್ನ ಇದ್ರೊಳಗಡೆ ಮಿಕ್ಸ್ ಮಾಡಿ. ಅದಷ್ಟು ತಣ್ಣಗಾದ್ಮೇಲೆ ನಾನು ಜಾರಲ್ಲಿ ಹಾಕಿ ಸಣ್ಣದಾಗಿ ರುಬ್ಬಿದ್ದೀನಿ. ಇದನ್ನ ನಾವು ಜರಡಿ ಮಾಡೋ ಅವಶ್ಯಕತೆ ಏನ್ ಬೇಡ. ಹೆಂಗಿದೆ ಹಂಗೆ ಯೂಸ್ ಮಾಡಿದ್ರು ಓಕೆ. ಇದನ್ನ ನೀವು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು. ಬನ್ನಿ ಇದನ್ನ ಯೂಸ್ ಮಾಡ್ಕೊಂಡು ಇವಾಗ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಫಸ್ಟ್ ನಾನೊಂದು ಕುಕ್ಕರ್ಗೆ ಆಯಿಲ್ ಹಾಕ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕಿ, ಅದಾದ್ಮೇಲೆ ಇದಕ್ಕೆ ನಾನು ಜಾಸ್ತಿ ಮಸಾಲೆ ಹಾಕ್ತಿಲ್ಲ. ಯಾಕಂದ್ರೆ ನಾನು ಮಸಾಲೆ ಎಲ್ಲಾನು ಈಗಾಗಲೇ ಪೌಡರ್ ಮಾಡಿ ಇಟ್ಕೊಂಡಿರೋದ್ರಿಂದ ಜಾಸ್ತಿ ಮಸಾಲೆ ನಾನು ಒಗ್ಗರಣೆಗೆ ಹಾಕ್ತಿಲ್ಲ. ಜಸ್ಟ್ ಒಂದು ಪಲಾವ್ ಎಲೆ, ಒಂದು ಸ್ವಲ್ಪ ಸೋಂಪು ಮತ್ತೆ ಸ್ವಲ್ಪ ಚಕ್ಕೆ ಹಾಕ್ತಿದ್ದೀನಿ ಅಷ್ಟೇ. ಇದ್ ಬಿಟ್ರೆ ಬೇರೆ ಏನು ಹಾಕ್ತಿಲ್ಲ. ಇದಿಷ್ಟು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಾದ್ಮೇಲೆ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು, ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬಾಡ್ಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಅದೊಂದು ಸ್ವಲ್ಪ ಬ್ರೌನ್ ಕಲರ್ ಬಂದಾದ್ಮೇಲೆ ನಾನು ಇದಕ್ಕೊಂದು ಸ್ವಲ್ಪ ಪೇಸ್ಟ್ ಆ್ಯಡ್ ಮಾಡ್ತಿದ್ದೀನಿ. ಈ ಪೇಸ್ಟ್ಗೆ ನಾನು ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತೆ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಅದಷ್ಟು ಹಾಕಿ ರುಬ್ಕೊಂಡಿದ್ದೆ. ಅದಷ್ಟನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಅದನ್ನ ಬಾಡಿಸ್ಬೇಕು ಎಣ್ಣೆಲೇನೆ. ಅದೊಂದು ಸ್ವಲ್ಪ ಸ್ಮೆಲ್ ಎಲ್ಲ ಹೋಗಾದ್ಮೇಲೆ ನಾನಿಲ್ಲಿ ಚಿಕನ್ ಏನ್ ತಗೊಂಡಿದ್ದೆ ಅದನ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಿದ್ದೀನಿ. ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ತಿದ್ದೀನಿ ಬೇಯೋದಕ್ಕೆ. ಇದು ಉಪ್ಪು ಹಾಕಿ ಆದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಎಣ್ಣೆಲಿ ಸ್ವಲ್ಪ ಬೇಯಬೇಕು. ಇದು ಎಣ್ಣೆಲಿ ಸ್ವಲ್ಪ ಬೆಂದಾದ್ಮೇಲೆ ನಾನು ಇದಕ್ಕೆ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ನಾಟಿ ಸ್ಟೈಲ್ ಬಿರಿಯಾನಿ ಪೌಡರು, ಅದರಲ್ಲಿ 1 ಸ್ಪೂನ್ ಅಷ್ಟು ಪೌಡರ್ನ ನಾನು ಇದಕ್ಕೆ ಹಾಕ್ತಿದ್ದೀನಿ. 1 ಸ್ಪೂನ್ ಪೌಡರ್ ಹಾಕಿ, ನಾನಿಲ್ಲಿ ಮಾಡಿರೋದು ಒಂದು ಚಿಕ್ಕ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ಹಾಕಿದ್ದೆ. ಅದಕ್ಕೆ ನಾನು 1 ಸ್ಪೂನ್ ಹಾಕ್ತಿದ್ದೀನಿ. ನಿಮಗೆ ಎಷ್ಟು ಅಳತೆ ಮಾಡ್ತಿದ್ದೀರಾ ಅದ್ರ ಮೇಲೆ ನೋಡ್ಕೊಂಡು ಹಾಕಿ. ನಾನು ಇದನ್ನ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಿ ಆದ್ಮೇಲೆ ನಾವಿದನ್ನ ಒಂದ್ ಸ್ವಲ್ಪ ಬೇಯಿಸ್ಕೋಬೇಕು. ವಿಸಿಲ್ ಹಾಕ್ಸಿ ಬೇಯಿಸ್ತಿದ್ದೀನಿ. ಅದ್ ಹಾಕೋಕ್ಕೂ ಮುಂಚೆ ಇದು ಒತ್ತಬಾರ್ದು ಅನ್ನೋದಕ್ಕೆ ನಾನು ಸ್ವಲ್ಪ ನೀರ್ ಆಡ್ ಮಾಡ್ತಿದ್ದೀನಿ, ತಳ ಹಿಡಿಬಾರ್ದು ಅನ್ನೋದಕ್ಕೆ.
ನೀರನ್ನ ಆಡ್ ಮಾಡಿ ನಾವು ಒಂದ್ ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು. ಅದು ಮಟನ್ ತುಂಬಾ ಬೇಯೋದ್ ಬೇಡ, ಒಂದ್ ಸ್ವಲ್ಪ ಬೆಂದ್ರೆ ಸಾಕು. ಯಾಕಂದ್ರೆ ಮತ್ತೆ ಅಕ್ಕಿ ಹಾಕಿ ನಾವು ಬೇಯಿಸ್ತೀವಿ. ಇಲ್ಲಿ ನಾನು ಸ್ವಲ್ಪ ನೀರ್ ಹಾಕಿ ಕ್ಯಾಪ್ ಹಾಕಿ ನಾನು ಒಂದ್ ವಿಸಿಲ್ ಹಾಕಿಸ್ಕೊತಿದ್ದೀನಿ. ಅದಾದ್ಮೇಲೆ ನಾವು ಇದು ವಿಸಿಲ್ ಬರೋ ಅಷ್ಟರಲ್ಲಿ ನಾನು ಅಕ್ಕಿ ಏನು ಎಷ್ಟು ಬೇಕು ನಿಮ್ಗೆ ಅಷ್ಟು ಅಕ್ಕಿನ ತಗೊಂಡು ನೀಟಾಗಿ ತೊಳೆದ್ಬಿಟ್ಟು ಅದ್ರ 2ರಷ್ಟು ನೀರ್ ಹಾಕಿ ನಾನು ಬೇಯೋದಕ್ಕೆ ಇಟ್ಟಿದ್ದೀನಿ ಬೇರೆ ಸ್ಟವ್ ಅಲ್ಲಿ. ಅದು ಒಂದು 80% ಬೆಂದಿರ್ಬೇಕು. 80% ಬೆಂದಾದ್ಮೇಲೆ ಇದು ಒಂದ್ ವಿಸಿಲ್ ಆದ್ಮೇಲೆ ನಾವ್ ಇದನ್ನ ತೆಗೆದ್ಬಿಟ್ಟು ಅದ್ರ ಜೊತೆ ಮಿಕ್ಸ್ ಮಾಡ್ಬೇಕು ರೈಸ್ನ. ನೀವಿಲ್ಲಿ ನೋಡ್ತಿರ್ಬೋದು, ನಾನು ಜಸ್ಟ್ ಒಂದ್ ವಿಸಿಲ್ ಹಾಕ್ಸಿದೀನಿ. ಪೌಡರ್ ಮತ್ತೆ ಆ ಪೇಸ್ಟ್ ಹಾಕಿ ಸ್ವಲ್ಪ ಉಪ್ಪು ಆಡ್ ಮಾಡಿದ್ದೆ. ಅದಕ್ಕೆ ನಾನು ಇವಾಗ ನಾನೇನ್ ಬೇಯಿಸಿಟ್ಕೊಂಡಿದ್ನಲ್ವಾ ಆ ರೈಸ್ನ ಹಾಕ್ತಿದ್ದೀನಿ. ರೈಸ್ ಫುಲ್ ಬೆಂದಿರಬಾರ್ದು, ಒಂದು 80% ಅಥವಾ 70% ಬೆಂದಿದ್ರೆ ಸಾಕು. ನೀವಿಲ್ಲಿ ನೋಡ್ತಿರ್ಬೋದು, ನಾನು ಇವಾಗ ಬೇಯ್ಬೇಕಿದ್ರೆ ಸ್ವಲ್ಪ ಉಪ್ಪು, ಸೋಂಪು ಮತ್ತೆ ಒಂದ್ ಪಲಾವ್ ಎಲೆ ಹಾಕಿ ಬೇಯಿಸಿದೀನಿ. ಅದನ್ನ ಇದಕ್ಕೆ ನಾನು ಆಡ್ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ಉಪ್ಪು ನೋಡಿ ಇನ್ನ ಸ್ವಲ್ಪ ಬೇಕು ಅನ್ನೋದಿದ್ರೆ ಇವಾಗ ಆಡ್ ಮಾಡ್ಬೋದು. ನಾವ್ ಈ ತರ ರೈಸ್ ಸಪ್ರೇಟು ಚಿಕನ್ ಸಪ್ರೇಟು ಬೇಯಿಸ್ಕೊಂಡು ಆಮೇಲೆ ಒಟ್ಟಿಗೆ ಹಾಕೋದ್ರಿಂದ ಚಿಕನ್ ಏನಿರುತ್ತೆ ಅದು ನಮಗೆ ತಿನ್ಬೇಕಿದ್ರೆ ಲಾಸ್ಟ್ ಅಲ್ಲಿ ಸಪ್ಪೆ ಸಪ್ಪೆ ಅನ್ಸಲ್ಲ. ನೀವು ಚಿಕನ್ ಬೆಂದಾದ್ಮೇಲೆ ಅದಕ್ಕೆ ಫುಲ್ ನೀರ್ ಹಾಕಿ ಬೇಯಿಸಿದ್ರೆ ಸ್ವಲ್ಪ ಸಪ್ಪೆ ಅನ್ಸ್ತಿರುತ್ತೆ. ನೀವ್ ಹಿಂಗ್ ಹಾಕಿದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಚಿಕನ್ಗೆ. ನೀರು ಜಾಸ್ತಿ ಹಾಕಿರಲ್ಲ, ನಾವು ರೈಸ್ ಎಷ್ಟು ನೀರ್ ಬೇಕು ಅದು ಆಲ್ರೆಡಿ ಹಾಕಿರ್ತೀವಿ, ಬೇಯಿಸಿರ್ತೀವಿ. ಸೊ ನಿಮಗೆ ತಿನ್ನೋದಕ್ ಚೆನ್ನಾಗಿರುತ್ತೆ. ಇನ್ನೇನು ಕ್ಯಾಪ್ ಹಾಕ್ಬೇಕು, ಮುಚ್ಚಳ ಹಾಕಿ ನಾವು ವಿಸಿಲ್ ಹಾಕ್ಸ್ಬೇಕು ಅನ್ನೋ ಟೈಮಲ್ಲಿ ನಾನು ಟೊಮೆಟೊ ಹಾಕಿ ಕ್ಲೋಸ್ ಮಾಡ್ತಿದ್ದೀನಿ. ಯಾಕಂದ್ರೆ ಟೊಮೆಟೊ ನಾವು ಒಗ್ಗರಣೆಗೆ ಹಾಕಿದ್ರೆ ಅದು ಸ್ವಲ್ಪ ಫುಲ್ ಸ್ಮ್ಯಾಶ್ ಆಗ್ಬಿಡುತ್ತೆ, ನಮಗೆ ಸಿಗಲ್ಲ, ಇದು ಕಲರ್ ಚೇಂಜ್ ಆಗೋಗ್ಬಿಡುತ್ತೆ. ಅದಕ್ಕೇನೆ ನಾನು ಇವಾಗ ಟೊಮೆಟೊ ಹಾಕ್ತಿದ್ದೀನಿ. ಇವಾಗ ಆಲ್ಮೋಸ್ಟ್ ಎಲ್ಲ ಹಾಕಿ ಆಯ್ತು. ಲಾಸ್ಟ್ ಅಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ ಫ್ಲೇವರ್ಗೆ. ನೀವು ತುಪ್ಪ ಎಲ್ಲ ಹಾಕಿ ಆದ್ಮೇಲೆ ಕ್ಯಾಪ್ ಕ್ಲೋಸ್ ಮಾಡಿ ಒಂದ್ ವಿಸಿಲ್ ಹಾಕ್ಸಿದ್ರೆ ಸಾಕು. ಇವಾಗ ಒಂದು ವಿಸಿಲ್ ಆಗಿದೆ, ನಾನು ಇವಾಗ ಓಪನ್ ಮಾಡ್ತಿದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೈಸ್ ಆಗಿರ್ಲಿ ಚಿಕನ್ ಆಗಿರ್ಲಿ ಬೆಂದಿದೆ ಅಂತ. ಟೊಮೆಟೊನು ಅಷ್ಟೇನೆ ತುಂಬಾ ಕಲ್ಸೋಗಿರ್ಲಿಲ್ಲ, ನಾವು ಆಮೇಲೆ ಹಾಕಿದ್ವಲ್ವಾ, ಇನ್ನೇನು ಕ್ಲೋಸ್ ಮಾಡೋ ಟೈಮಲ್ಲಿ ಹಾಕಿರೋದ್ರಿಂದ ಟೊಮೆಟೊನು ನಿಮಗೆ ಚೆನ್ನಾಗಿ ಬೆಂದಿರುತ್ತೆ. ನೋಡಿದ್ರಲ್ವಾ, ಈ ತರ ಮನೇಲೇನೆ ಪೌಡರ್ ಮಾಡಿಕೊಂಡು ನೀವು ಎಷ್ಟು ಈಸಿಯಾಗಿ ನಾಟಿ ಸ್ಟೈಲ್ ಬಿರಿಯಾನಿನ ತಿನ್ಬೋದು. ನೀವು ಒಂದ್ಸಲಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ. ಇದೇ ತರ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದಗಳು.